ಹೀಗೆ ಪ್ರಾಣವನ್ನು ಲೆಕ್ಕಿಸದೆ ಬಂಡೆ ಕಲ್ಲು ಹಿಡಿದು ನೇತಾಡಿ ಹುಚ್ಚಾಟ ಮೆರೆಯುತ್ತಿರುವ ಯುವಕರು. ಯುವತಿಯೋರ್ವಳು ರೀಲ್ಸ್ ಮತ್ತು ಶೋಕಿಗೋಸ್ಕರ ಪ್ರಾಣವನ್ನು ಲೆಕ್ಕಿಸದೆ ಬಂಡೆ ತುದಿಯಲ್ಲಿ ಸೊಂಟವನ್ನು ಬಳಕಿಸುತ್ತಿರುವುದು. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರವಾಸಿ ತಾಣ ಅವಲಬೆಟ್ಟದಲ್ಲಿ. ಹೌದು ವೀಕ್ಷಕರೇ, ಈಗಿನ ಕಾಲದಲ್ಲಿ ರೀಲ್ಸ್ ಗೋಜೆಗೆ ಬಿದ್ದ ಯುವಕ ಯುವತಿಯರು ಪ್ರಾಣವನ್ನು ಲೆಕ್ಕಿಸದೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಾದರೂ ಫೇಮಸ್ ಆಗಬೇಕು ಅಂತ ನಾನಾ ರೀತಿಯ ಹುಚ್ಚಾಟ ಮೆರೆಯಲು ಮುಂದಾಗಿದ್ದಾರೆ. ಬೆಂಗಳೂರಿಗೆ ಕೇವಲ ಕೂಗಳತೆ ಸಮೀಪ ಇರುವ ಅವಲಬೆಟ್ಟ ಡೇಂಜರಸ್ ಸೆಲ್ಫಿ ಸ್ಪಾಟ್ ಫೇಮಸ್. ಇಲ್ಲಿಗೆ ಸೆಲ್ಫಿ ತೆಗೆದುಕೊಳ್ಳುವುದಕ್ಕೆ ಅಂತಾನೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಆದರೆ ಬಂದವರು ಸುಮ್ಮನೆ ಸೆಲ್ಫಿ ತೆಗೆದುಕೊಂಡು ಹೋಗುವುದನ್ನ ಬಿಟ್ಟು ಇಲ್ಲೊಬ್ಬ ಯುವಕ ಕಡಿದಾದ ಕಲ್ಲಿನ ತುದಿಯಲ್ಲಿ ಹಿಡಿದು ನೇತಾಡಿ ಹುಚ್ಚಾಟ ಮೆರೆದಿದ್ದಾನೆ. ಯುವತಿಯರು ರೀಲ್ಸ್ ಮತ್ತು ಲೈಕ್ಸ್ ಶೋಕಿಗೋಸ್ಕರ ತುದಿಯಲ್ಲಿ ಡ್ಯಾನ್ಸ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದು ಬಿಟ್ಟು ಲಕ್ಷ ಲಕ್ಷ ವ್ಯೂಸ್ ಮತ್ತು ಲೈಕ್ಸ್ ಫಾಲೋವರ್ಸ್ ಪಡೆಯಲು ಹುಚ್ಚಾಟ ಆಡಿರುವ ವಿಡಿಯೋವನ್ನು ಹರಿದು ಬಿಟ್ಟಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಅನೇಕ ಪ್ರವಾಸಿ ತಾಣಗಳಿವೆ. ನಂದಿ ಬೆಟ್ಟ ಆಗಿರ್ಬೋದು, ಕಳವರ ಬೆಟ್ಟ ಆಗಿರ್ಬೋದು, ಆವಲ್ ಬೆಟ್ಟ ಆಗಿರ್ಬೋದು, ಈ ಥರದ ಅನೇಕ ಪ್ರವಾಸಿ ತಾಣಗಳಿದ್ದಾವೆ. ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದ ಟೆಕ್ಕಿಗಳು ಮತ್ತು ಕಾಲೇಜು ವಿದ್ಯಾರ್ಥಿನಿಯರು ಒಂದು ಪ್ರವಾಸ ಮಾಡ್ಕೊಂಡು ಹೋಗೋದಕ್ಕಾಗಿ ಬರ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಜಾಸ್ತಿ ಆಗಿದೆ. ಅದು ಆವಲ್ ಬೆಟ್ಟದಲ್ಲಿ ಒಂದು ಕಲ್ಲಿದೆ. ಆ ಕಲ್ಲು ಹೆಂಗಂತಂದರೆ ಅದು ಡೇಂಜರಸ್ ಕಲ್ಲದು. ಅದ್ರ ಮೇಲೆ ಹೋಗೋದು ರೀಲ್ಸ್ ಮಾಡೋದು, ಹಾಡುಗಳು ಆಡ್ಕೊಂಡು ರೀಲ್ಸ್ ಮಾಡ್ತಕ್ಕಂಥದ್ದು, ಅದ್ರ ಕೆಳಗಡೆ ಇಳಿದು ನೇತಾಡೋಂಥದ್ದು, ಮತ್ತು ಅಲ್ಲಿ ಕುಂತು ಡ್ಯಾನ್ಸ್ ಮಾಡಿ ಬೇರೆ ಬೇರೆ ಥರದ್ದೆಲ್ಲ ಆಟ ಆಡೋದ್ರಿಂದ ಆ ಕಲ್ಲು ಯಾವಾಗ ಬೇಕಾದ್ರೂ ಮುರಿದೋಗ್ಬೋದು. ಮುರಿತಂತಂದರೆ ಅದು ಕೆಳಗಡೆ ಬಿದ್ದು ಅವ್ರ ಸಾವೇ ಗ್ಯಾರಂಟಿ. ಈ ಥರದ ಅನೇಕ ಅವ್ಯಾಹತವಾಗಿರ್ತಕ್ಕಂಥದ್ದು ನಡೀತಾ ಇದ್ದಾವೆ. ಇದನ್ನು ನೋಡ್ದಂಗೆ ಸಂಬಂಧಪಟ್ಟ ಇಲಾಖೆಗಳದು ಅರಣ್ಯ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಇವರು ನೋಡ್ದಂಗೆ ಗಮನಿಸದಿದ್ದಂಗೆ ಇವತ್ತು ಇರ್ತಕ್ಕಂಥದ್ದು ತುಂಬ ಡೇಂಜರಸ್ ಆಗಿದೆ. ಹಾಗಾಗಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅದನ್ನು ಕೂಡಲೇ ಗಮನಿಸಿ ಅವ್ರಿಗೆ ಸೂಕ್ತ ಒಂದು ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು. ಪ್ರವಾಸಿಗರು ಪ್ರವಾಸ ಮಾಡಲಿ ಬೇಡ ಅಂತಲ್ಲ, ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅದು ತುಂಬ ಡೇಂಜರ್ಸ್ ಆಗಿರೋ ಜಾಗ, ಆ ಜಾಗಕ್ಕೆ ಹೋಗಬೇಡಿ ಅಂತ ಹೇಳೋಂಥ ಕೆಲಸ ಸಂಬಂಧಪಟ್ಟ ಇಲಾಖೆಗಳು ಮಾಡ್ಬೇಕಂತ ನಾನು ಈ ಮೂಲಕ ಹೇಳ್ತೀನಿ. ಏನಕ್ಕೋಸ್ಕರ ಮಾಡ್ತಾರೆ ಅಂತ ಅವರು ಮೋಜು ಮಸ್ತಿ ಮಾಡೋದಕ್ಕಾಗಿ, ರೀಲ್ಸ್ ಮಾಡೋದಕ್ಕಾಗಿ, ಮತ್ತು ಅದನ್ನು ಯೂಟ್ಯೂಬ್ಗಳಲ್ಲಿ ವೈರಲ್ ಮಾಡಿಸಿ ಅದನ್ನು ಜನ ನೋಡೋದಕ್ಕಾಗಿ ಇವೆಲ್ಲ ಮಾಡ್ತಾರೆ. ಫೇಮಸ್ ಆಗೋದಕ್ಕೆ, ಮತ್ತು ಅವರು ಕೂಡ ಸ್ವತಃ ಫೇಮಸ್ ಆಗೋದಕ್ಕಾಗಿ ಇದು ಮಾಡ್ತಾಯಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿಯಿಂದ ಸುಮಾರು 6 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಅವಲಬೆಟ್ಟ ಇತಿಹಾಸವುಳ್ಳ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವಿರುವ ಪ್ರವಾಸಿ ತಾಣ. ರಾಜ್ಯ ಮತ್ತು ಹೊರರಾಜ್ಯದ ಪ್ರವಾಸಿಗರು ಬೆಟ್ಟದ ಮೇಲೆ ದೀರ್ಘಕಾಲ ಕಾಲ ಕಳೆಯಲು ಇಲ್ಲಿಗೆ ಬರಲು ಬಯಸುತ್ತಾರೆ. ಬರೀ ಬಂಡೆಗಳಿಂದ ಆವರಿಸಿಕೊಂಡಿರುವ ರೋಮಾಂಚನ ಅರಣ್ಯ ಪ್ರದೇಶವನ್ನು ನೋಡಲು ಒಳ್ಳೆಯ ಅನುಭವ ನೀಡದೇ ಇರುವುದಿಲ್ಲ. ಆದರೆ ಇಲ್ಲಿಗೆ ಬರುವ ಯುವಕ ಯುವತಿಯರು ದೇವಸ್ಥಾನದ ನೆಪವೊಡ್ಡಿ ದೇವಸ್ಥಾನಕ್ಕೂ ಹೋಗದೆ ಡೇಂಜರಸ್ ಸೆಲ್ಫಿ ಸ್ಪಾಟ್ ಬಳಿ ಹೋಗಿ ಮಾಡಬಾರದ್ದೆಲ್ಲ ಮಾಡಿ ಹೆಸರು ಕೆಡಿಸುತ್ತಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಆವಲಬೆಟ್ಟ ಅಂದರೆ ತನ್ನದೇ ಆದಂಥ ಒಂದು ಪಾವಿತ್ರ್ಯತೆ ಇದೆ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಪುರಾತನ ಕಾಲದಿಂದ ದೇವಸ್ಥಾನ ಇದೆ. ಅದು ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ಭಾಳಷ್ಟು ಧಾರ್ಮಿಕವಾಗಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಜನರಲ್ಲಿ ಒಳ್ಳೆಯ ಒಂದು ಭಕ್ತಿ ಭಾವನೆ ಕೂಡ ಇದೆ. ಅವರವರ ನಂಬಿಕೆಗೆ ಬಿಟ್ಟಿದ್ದು. ಆದರೆ ಅಂಥ ಒಂದು ಕ್ಷೇತ್ರದಲ್ಲಿ ಸೆಲ್ಫಿ ಸ್ಪಾಟ್ ಅಂತಿದೆ. ದೊಡ್ಡ ಒಂದು ಬಂಡೆ ಇದೆ, ಚೂಪಾದ ಬಂಡೆ. ಅಲ್ಲಿ ಈಗಿನ ಕಾಲದ ಯುವಕ ಯುವತಿಯರು ಅಲ್ಲಿ ದೇವ್ರು ನೋಡೋಕೆ ಹೋಗ್ತಾ ಇಲ್ಲ. ಅಲ್ಲಿ ಮೋಜು ಮಸ್ತಿ ಜೊತೆಗೆ ಸೆಲ್ಫಿ ತಗೊಳ್ಳೋದು, ಅದನ್ನು ಪಾವಿತ್ರ್ಯತೆಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಅದು ಯಾಕಾಗಿ ಅಲ್ಲಿಗೆ ಹೋಗ್ತಾರೆ ಅಂದರೆ ಅಲ್ಲಿ ಅವರ ಒಂದು ಅನೈತಿಕ ಚಟುವಟಿಕೆಗಳು ಮತ್ತು ಮೋಜಿಗಾಗಿ ಆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಆ ಬಂಡೆ ಮೇಲೆ ಕೂತು ರೀಲ್ಸ್ ಮಾಡ್ತಕ್ಕಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಹೆಸರು ತಗೊಳ್ಳೋದಕ್ಕೆ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡು ಅವರು ಫೇಮಸ್ ಆಗೋದಕ್ಕೆ ಮಾತ್ರ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇದು ಭಾಳ ಖಂಡನೀಯವಾಗಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ಮನುಷ್ಯನ ಜೀವ ಅನ್ನೋದು ಭಾಳ ಅಮೂಲ್ಯವಾದದ್ದು. ಆ ಜೀವಕ್ಕೆ ಅಪಾಯ ಬಂದಾಗ ಯಾರೂ ಏನು ಮಾಡೋಕ್ಕಾಗಲ್ಲ. ಅಂಥ ಜೀವಕ್ಕೆ ಕುತ್ತು ಬರೋ ರೀತಿಯಲ್ಲಿ ಇವತ್ತು ಅಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಆದರೆ ಹೌದೌದು, ಅಲ್ಲಿ ಆವಲಬೆಟ್ಟ ಅಂದರೆ ಒಂದು ದೇವಸ್ಥಾನ ಇದೆ. ದೇವಸ್ಥಾನಕ್ಕಂತಲೇ ಬರ್ತಾರೆ. ದೇವಸ್ಥಾನಕ್ಕಂತ ಬಂದು ದೇವ್ರು ನೋಡೋದಿಲ್ಲ. ಅವರು ದೇವ್ರು ನೋಡದೆ ಅವರ ಒಂದು ವೈಯಕ್ತಿಕ ಸ್ಟೈಲ್ಗೋಸ್ಕರ, ವೈಯಕ್ತಿಕ ಕಾರಣಗಳಿಗೋಸ್ಕರ ಆ ಜಾಗಕ್ಕೆ ಬರ್ತಾರೆ. ಅಲ್ಲಿ ಅಪಾಯಕಾರಿಯಾದಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ವಿಚಿತ್ರವಾದಂಥ ಸ್ಟಂಟ್ಗಳು ಮಾಡೋಕ್ಕೆ ಹೋಗ್ತಾರೆ. ಇದರಿಂದ ಬಹಳ ತೊಂದರೆ. ಒಟ್ಟಾರೆ ತಾಲೂಕಿನ ಗಡಿಯಲ್ಲಿರುವ ಪ್ರವಾಸಿ ತಾಣ ಅವಲಬೆಟ್ಟವು ಇತ್ತೀಚೆಗೆ ಸೆಲ್ಫಿ ಸ್ಪಾಟ್ ಫೇಮಸ್ ಎಂದೇ ಹೆಸರುವಾಸಿಯಾಗಿದೆ.
ಯುವಕ ಯುವತಿಯರಿಗೆ ಇದು ಅತ್ಯಂತ ಫೇವರೇಟ್ ಸ್ಥಳವಾಗಿದೆ. ಇಲ್ಲಿನ ಬೆಟ್ಟದ ತುದಿಯಲ್ಲಿ ಗಾಳಿಯಲ್ಲಿ ತೇಲಾಡುವಂತೆ ಇರುವ ಬಂಡೆ ಮೇಲೆ ಸೆಲ್ಫಿ ಕ್ಲಿಕ್ಕಿಸಿದ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ಹೆಚ್ಚು ಸದ್ದು ಮಾಡುತ್ತಿವೆ. ಆದರೆ ಪ್ರಾಣವನ್ನು ಲೆಕ್ಕಿಸದ ಯುವಕ ಯುವತಿಯರು ವಿಡಿಯೋ ಮಾಡುತ್ತಿರುವುದು ಅಪಾಯವೇ ಸರಿ. ಇದಕ್ಕೆ ಅರಣ್ಯ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ಶೋಕಿ ಪುಂಡರಿಗೆ ರೋಮಿಯೋಗಳಿಗೆ ಬಿಗಿ ಮಾಡುವ ಕೆಲಸ ಮಾಡ್ತಾರಾ? ಕಾದು ನೋಡಬೇಕಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.